20 ಕನ್ನಡ ವಾಹಿನಿಗೆ ಸ್ವಾಗತ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಕಲಬುರಗಿಯಲ್ಲಿ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಫೆಡರೇಷನ್ ನವದೆಹಲಿ, ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ರಾಜ್ಯ ಘಟಕ ಧಾರವಾಡ ಹಾಗೂ ಜಿಲ್ಲಾ ಘಟಕ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಭಾನುವಾರ ದಿನಾಂಕ 15/3/2026 ಸಾವಿತ್ರಿಬಾಯಿ ಫುಲೆ ಅವರ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಹಾಗೂ ಮಹಿಳಾ ದಿನಾಚರಣೆಯನ್ನು ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಜಿಲ್ಲಾ ಅಧ್ಯಕ್ಷೆಯಾದ ಶ್ರೀಮತಿ ಸೇವಂತ ಚೌಹಾಣ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಮತಿ ಸಾವಿತ್ರಿ ಪಾಟೀಲ್, ಶಹಾಬಾದ್ ತಾಲೂಕು ಅಧ್ಯಕ್ಷೆಯಾದ ಶ್ರೀಮತಿ ಕಲಾವತಿ ಎನ್, ನೆಲೋಗಿ ಕಾಳಗಿ ತಾಲೂಕು ಅಧ್ಯಕ್ಷೆಯಾದ ಶ್ರೀಮತಿ ಪ್ರಬೀಳಾ, ಆಳಂದ ತಾಲೂಕು ಅಧ್ಯಕ್ಷೆಯಾದ ಶೈಲಜಾ ಪಮೋಜಿ, ಶ್ರೀಮತಿ ಅರ್ಚನಾ ಜೈನ್, ಶ್ರೀಮತಿ ಈರಮ್ಮ, ಕಲಬುರಗಿ ಉತ್ತರ ವಲಯ ಅಧ್ಯಕ್ಷರು, ವಿಚಾರ ಸಂಕಿರಣದ ಪದಾಧಿಕಾರಿಯಾದ ಶ್ರೀಮತಿ ರೇವಮ್ಮ, ಮುಖ್ಯ ಅತಿಥಿಗಳಾಗಿ ಸುಜಾತ ಗೌತಮ್ ಕಾಂಬ್ಳೆ ಸೇರಿ ಹಲವು ಗಣ್ಯರು ವೇದಿಕೆಯನ್ನು ಅಲಂಕರಿಸಿದರು. ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿದ ಶಿಕ್ಷಕಿಯರು ಆದ ಶ್ರೀಮತಿ ದೇವಮ್ಮ ಅವರು ಭಾರತದ ಮೊಟ್ಟಮೊದಲ ಮಹಿಳಾ ಶಿಕ್ಷಕಿಯಾಗಿರುವ ಸಾವಿತ್ರಿಬಾಯಿ ಫುಲೆ ಅವರ ಆತ್ಮಚರಿತ್ರೆ, ಶಿಕ್ಷಣ ಕ್ಷೇತ್ರಕ್ಕೆ ಅವರು ನೀಡಿದ ಅಪಾರ ಕೊಡುಗೆ ಹಾಗೂ ಮಹಿಳಾ ಸಬಲೀಕರಣದಲ್ಲಿ ಅವರ ಪಾತ್ರವನ್ನು ಸವಿಸ್ತಾರವಾಗಿ ವಿವರಿಸಿದ್ದಾರೆ. ಅವರ ಜೀವನ ಇಡೀ ಜಗತ್ತಿಗೆ ಶ್ರೇಷ್ಠವಾದ ಸಂದೇಶ ನೀಡಿದೆ ಅಂತ ಹೇಳಿದರು. ಇದೇ ವೇಳೆ ದೇಶದ ಮೊದಲ ಮಹಿಳಾ ಪ್ರಧಾನಿಯಾದ ಇಂದಿರಾ ಗಾಂಧಿ, ಮೊದಲ ಮಹಿಳಾ ರಾಷ್ಟ್ರಪತಿಯಾದ ಪ್ರತಿಭಾ ಪಾಟೀಲ್ ಸೇರಿ ಹಲವಾರು ಮಹಿಳಾ ಸಾಧಕರ ಬದುಕಿನ ಕುರಿತು ಪ್ರೇರಣಾದಾಯಕವಾಗಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಮತಿ ಸಾವಿತ್ರಿ ಪಾಟೀಲ್ ಅವರು ಮಾತನಾಡಿ, ಮಹಿಳೆ ಅಬಲೆಯಲ್ಲ ಸಬಲೆ, ಮನಸ್ಸು ಮಾಡಿದ್ರೆ ಇದು ಇಡೀ ಜಗತ್ತನ್ನೇ ಗೆಲ್ಲುವ ಶಕ್ತಿ ಮಹಿಳೆಯರಲ್ಲಿ ಇದೆ ಎಂದು ಆತ್ಮವಿಶ್ವಾಸ ತುಂಬುವ ಸಂದೇಶ ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶ್ರೀಮತಿ ಸೇವಂತಿ ಚೌಹಾಣ್ ಅವರು ಮಾತನಾಡಿ, ಮಹಿಳೆಯರು ಶಿಕ್ಷಣ, ಸಂಘಟನೆ ಮತ್ತು ಹೋರಾಟದ ಮೂಲಕ ಸಮಾಜದಲ್ಲಿ ಮತ್ತಷ್ಟು ಬಲಿಷ್ಠರಾಗಬೇಕು ಅಂತ ಕರೆ ಕೊಟ್ಟಿದ್ದಾರೆ. ರಾಜ್ಯ ಘಟಕ ಧಾರವಾಡ, ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ನಮ್ಮ ಕಾರ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀಮತಿ ಸೇವಂತ ಬಿ ಚೌಹಾಣ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇನ್ನೋರ್ವ ಹಿರಿಯ ಉಪಾಧ್ಯಕ್ಷರು, ಆತ್ಮೀಯ ಸಹೋದರಿಯಾಗಿರ್ತಕ್ಕಂಥ ಲಕ್ಷ್ಮೀ ಇರ್ಕಲ್ ರವರೇ, ಅಫಜಲ್ಪುರ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಅರ್ಚನಾ ಜೈನ್ ರವರೇ, ಶಹಾಬಾದ್ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಕಲಾವತಿ ನೆಲೋಗಿರವರೇ, ಆಳಂದ್ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಶೈಲಜಾ ಪಮೋಜಿರವರೇ, ನಮ್ಮ ಕಲಬುರಗಿ ಜಿಲ್ಲೆಯ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಪದಾಧಿಕಾರಿಗಳಾಗಿರ್ತಕ್ಕಂಥ ಸಪ್ನಾ ಅವರೇ, ಕವಿತಾ ಪಾಟೀಲ್ ಅವರೇ, ಪ್ರಭಾವತಿರವರೇ, ಮಂಜುಳಾರವರೇ, ಅವರಿವರನ್ನದೇ ಜಿಲ್ಲೆಯ ಪದಾಧಿಕಾರಿಗಳೇ ಹಾಗೂ ವಿವಿಧ ತಾಲೂಕಿನಿಂದ ಆಗಮಿಸಿದಂಥ ಎಲ್ಲ ನನ್ನ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಸಮಸ್ತ ಪದಾಧಿಕಾರಿಗಳೇ, ಮಾಧ್ಯಮದ ಮಿತ್ರರೇ, ಪತ್ರಕರ್ತರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಇವತ್ತಿನ ದಿವಸ ಹಮ್ಮಿಕೊಂಡಿದ್ದೇವೆ. ತಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಒಂದು ಕಾರ್ಯ ಚಟುವಟಿಕೆಯಲ್ಲಿ ಎಷ್ಟು ಜೀವನ ಇದೆ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತೇ ಇದೆ. ಪ್ರತಿಯೊಂದು ದಿನಕ್ಕೆ ಹೊಸ ಹೊಸ ಒಂದು ಆದೇಶಗಳು, ಇವತ್ತು ಒಂದು ಮಾಡಿದ್ದೆ ಆದರೆ ನಾಳೆ ಒಂದು ಮಾಡ್ತಕ್ಕಂಥದ್ದು ಸಂಭಾಳಿಸ್ಕೊಂಡು ನಮಗೆ ಹೆಂಗಾಗ್ಯದ ಅಂತಂದ್ರೆ ಕಂಪ್ಯೂಟರ್ ಜೀವನ ಆಗ್ಯದ, ಸಕಾಸ್ ಹೋಗ್ಲತ್ತೀವಿ ನಾವು. ಅಂಥದ್ರಲ್ಲಿ ಇವತ್ತು ಕೂಡ ಒಂದು ವೇದಿಕೆ ಮಾಡೋದು, ರಾಜಕೀಯ ಗಣ್ಯರಿಗೆ ಕರೆಸೋದು, ಮತ್ತೆಲ್ಲರೂ ಕುಲ್ಸು, ಮತ್ತೆ ಅಲ್ಲೂ ಒಂದು ತಕಾಸೋದು ಬೇಡ ಅಂತಕ್ಕಂಥ ಒಂದು ನಿಟ್ಟಿನಿಂದ ನಮ್ಮ ಅಧ್ಯಕ್ಷರ ಅರ್ಪಣೆ ಮೇಗೆ ಕಳೆದ ಸಾಲಿನಿಂದ ನಾವು ಹೊಸದಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಏನಂತಂದ್ರೆ, ಒಂದು ದಿವಸ ಆದರೂ ನಾವೆಲ್ಲ ಹೆಣ್ಮಕ್ಳು ಮನರಂಜನೆಗಾಗಿ ಇಟ್ಕೊಳ್ಳೋಣ ಅಂತಕ್ಕಂಥ ದೃಷ್ಟಿಯಿಂದ ಆ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮಿತ್ತವಾಗಿ ನಮ್ಮ ಎಲ್ಲಾ ಒಳಾಂಗಣ ಚಟುವಟಿಕೆಗಳನ್ನ ನಾವು ಇವತ್ತಿನ ದಿವಸ ಹಮ್ಮಿಕೊಂಡಿದ್ದೇವೆ. ಆ ಚಟುವಟಿಕೆಗಳಲ್ಲಿ ಎಲ್ಲ ಶಿಕ್ಷಕರು, ಎಲ್ಲ ನಮ್ಮ ಸಾವಿತ್ರಿಬಾಯಿ ಫುಲೆ ಪದಾಧಿಕಾರಿಗಳೇ, ಬೇರೆ ಶಿಕ್ಷಕರಿಗೆ ನಾವು ಕರೆದಿಲ್ಲ, ಎಲ್ಲ ಪದಾಧಿಕಾರಿಗಳು ಇವತ್ತಿನ ದಿನ ಮನರಂಜನೆಯನ್ನು ಮಾಡಿ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥ ಪದಾಧಿಕಾರಿಗಳು, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ಪಡೆದಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ ಬಹುಮಾನ ವಿತರಣೆ ಕೂಡ ಇವತ್ತಿನ ದಿವಸ ಹಮ್ಮಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳು ಇವತ್ತು ಹೊಸದಾಗಿ ನಮ್ಮ ಜಿಲ್ಲೆಗೆ ನಮ್ಮ ರೇವಮ್ಮ ಮೇಡಮ್ ಅವರು ರಾಯಚೂರಿನಿಂದ ಬಂದಿದ್ದಾರೆ. ಮೊನ್ನೆ ತಾನೇ ಕನ್ನಡ ಒಂದು ಭವನದಲ್ಲಿ ಸಿಕ್ಕು
ನಾ ಜಿಲ್ಲಾ ಪದಾಧಿಕಾರಿಯಾಗಿ ನಾನು ಬರ್ತೀನಿ ಮೇಡಮ್, ನನಗೆ ತಗೋರಿ, ನಾ ರಾಯಚೂರು ಜಿಲ್ಲೆಯಲ್ಲೇ ಮಾಡೀನಿ ಅಂದಾಗ ನನಗೆ ಭಾಳ ಖುಷಿ ಆಯಿತು. ನಮ್ಮ ಒಂದು ಸಾವಿತ್ರಿಬಾಯಿ ಪುಣ್ಯ ಸಂಘಕ್ಕೆ ಭಾಳಷ್ಟು ಶಿಕ್ಷಕರು ದಾಪುಗಾಲಾಗ್ತಾರೆ, ನನಗೆ ತಗೊಳ್ರಿ, ನೀನು ತಗೊಳ್ರಿ. ನಮ್ಮ ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಕಲಬುರಗಿ ಜಿಲ್ಲೆ, ನಮ್ಮ ರಾಜ್ಯದ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ಲತಾ ಮುಳ್ಳೂರು ಮೇಡಮ್ ಅವರು ಯಾವುದೇ ಜಿಲ್ಲೆಗೆ ಹೋದರೂ ಕೂಡ ನಮ್ಮ ಕಲಬುರಗಿ ಒಂದು ಮಾತು ಎತ್ತೆ ಅರ್ಥಪೂರ್ಣವಾಗಿರ್ತಕ್ಕಂಥ ಚಟುವಟಿಕೆಗಳು ನಾವು ಕೆಲಸ ಮಾಡ್ಕೊತ ಹೊಂಟೀವಿ ಅಂತಂಥದ್ದು ನಿಮ್ಮ ಮನಸ್ಸಾಕ್ಷಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಬಹಳಷ್ಟು ಕಾರ್ಯಕ್ರಮಗಳಿದ್ದಾವೆ. ಈ ಉಪನ್ಯಾಸ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ, ಅನೇಕ ಕಾರ್ಯಕ್ರಮಗಳು ನಾವು ನೀವುಗಳಲ್ಲಿ ಇವತ್ತು ಗಡಬಡ ಮಾಡೋದು ಬೇಡ, ಶಾಂತ ರೀತಿಯಿಂದ ಇವತ್ತೊಂದು ದಿವಸ ನಮಗಾದ ತಗೊಂಡು ಮನರಂಜನೆಯನ್ನು ಮಾಡಿ ಪ್ರಸಾದ ಸೇವೆ ಇನ್ನೊಂದು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ನಮ್ಮ ಕ್ರಿಯಾಶೀಲ ಶಾಬಾ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಕಲಾವತಿ ನೆನೋಗಿ ಮೇಡಮ್ ಅವರ ಒಂದು ಹುಟ್ಟುಹಬ್ಬ ಕೂಡ ಇದೆ. ಈ ಸಂದರ್ಭದಲ್ಲಿ ನಾವೆಲ್ಲರ ವತಿಯಿಂದ ಹಾರ್ದಿಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅವರಿಗೂ ಕೋರುತ್ತಾ, ಅವರ ವತಿಯಿಂದ ಇವತ್ತಿನ ದಿವಸ ಪ್ರಸಾದ ಸೇವೆ ಕೂಡ ಇದೆ. ಆಮೇಲೆ ನಮ್ಮ ಜೂನಿಯರ್ ಕಮಿಷನರ್, ನಮ್ಮ ಕಲಬುರಗಿಯ ಮಹಾನಗರ ಪಾಲಿಕೆಯ ಜೂನಿಯರ್ ಕಮಿಷನರ್ ಆಗಿರ್ತಕ್ಕಂಥ ಗೌತಮ್ ಕಾಂಬಳೆ ಅವರು ಮನೆ ತಲೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು, ಜಿಲ್ಲಾ ಮಟ್ಟದ ಕಾರ್ಯಕ್ರಮ. ಅವ್ರು ಭಾಳ ಇಷ್ಟಪಟ್ಟರು, ಮೇಡಮ್ ಎಷ್ಟು ಚಂದ ಮಾಡ್ತೀರಿ, ನಾವು ಪ್ರತಿ ವರ್ಷ ಮಾಡ್ತೀವಿ, ನಮ್ಗೆ ಕರೆದಿಲ್ಲ ನಾವು ಬೇಜಾರಿತ್ತು, ಈ ಸಲ ಕರೆದಿ ನಮ್ಗೆ ಭಾಳ ಖುಷಿ ಆಗ್ಯದ. ಸರ್ ನಾವು ಎಲ್ಲರಿಗೆ ಕರೆಯರಿ, ಕಲಬುರಗಿ ತುಂಬ ಎಲ್ಲರದಾಗ ಆಫೀಸರ್, ಕ್ಲಾಸ್ ಒನ್ ಆಫೀಸರ್ ಇದ್ರಿ, ಯಾರಿಗೆ ಕರೆ ಒಂದು ಸಲ ವೇದಿಕೆನೇ ಸಾಕಾಗಲ್ಲ. ಈ ಸಲ ಅದಕ್ಕೆ ನಿಮ್ಗೆ ಕರೆದಿ ಭಾಳ ಖುಷಿ ಪಟ್ಟರು. ಅವರೇ ನಮಗೆ ಕರೆದು ನೀನು ನಮ್ಮ ಜೊತೆಗೆ ಬಂದು ಮಾತಾಡ್ತೀವಿ. ಅಲ್ಲಿ ಯಾರೋ ನಮ್ಗೆ ಇನ್ನತನ ಮಾಡಿರಿ, ಫಸ್ಟ್ ಬಟ್ಲಿ ಅನ್ಬೇಕಲ್ಲ, ಅದಕ್ಕೆ ಇವತ್ತು ಇವೆಲ್ಲ ಆಟ ಆಡತ್ತೀವಿ. ಬಹುಮಾನ ಕೊಟ್ಟರ ಗೌತಮ್ ಕಾಂಬಳೆ ಅವರೇ ಬಂದು ಸ್ವತಃ ಬಂದು ಏನು ಆಟ ಆಡ್ತೀರಿ ಆಡ್ರಿ. ಪಾಪ ಅವ್ರು ಇಸ್ಕೊಟ್ಟವ್ರು ಇವತ್ತು ಪ್ರಸಾದ ಸೇವೆಯವರು ನಮ್ಮ ಶಾಬಾ ತಾಲೂಕು ಅಧ್ಯಕ್ಷರು ಮಾಡ್ಕೊಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪದಾಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ಮುಂದಿನ ಕಾರ್ಯಚಟುವಟಿಕೆಗಳು ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಎರಡು ಮಾತಿಗೆ ವಿದಾಯ ಹೇಳುತ್ತೇನೆ. ಜೈ ಹಿಂದ್, ಜೈ ಸಾವಿತ್ರಿಬಾಯಿ. ಮಹಿಳೆಯರಂದ್ರೆ ಬರೀ ಮನೆ ಕೆಲಸಕ್ಕೆ ಮಾತ್ರ ಸೀಮಿತ ಅಲ್ಲ, ಅವರು ಒಂದಿನ ಆದ್ರೂ ನಮ್ಮ ವೈಯಕ್ತಿಕ. ನನ್ನ ಹೆಸರು ರೇವಮ್ಮ ಅಂತ. ನಾನು ಸರ್ಕಾರಿ ಪ್ರೌಢಶಾಲೆ ಇಂಗಳಿಗೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಮುಂಚೆ ನಾನು ರಾಯಚೂರು ಜಿಲ್ಲೆಯಲ್ಲಿ 19 ವರ್ಷಗಳ ನನ್ನ ಸೇವೆಯನ್ನು ಪೂರೈಸಿ ಈಗ ಕಲಬುರಗಿ ಜಿಲ್ಲೆಗೆ ಬಂದಿದ್ದೀನಿ. ಮೊನ್ನೆ ಮೇಡಮ್ ಅವರು ಸಿಕ್ಕಾಗ ನಾನು ಅಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ಆಮೇಲೆ ಸಾವಿತ್ರಿಬಾಯಿ ಫುಲೆ ಅವ್ರ ಬಗ್ಗೆ ಹೇಳ್ತೀನಿ. ನಮ್ಗೆಲ್ಲ ಗೊತ್ತು, ಅಂತಾರಾಷ್ಟ್ರೀಯ 1917ರಲ್ಲಿ ರಷ್ಯಾದಲ್ಲಿ ಕ್ರಾಂತಿ ಆಯಿತು. ಈಗಿಂತ ಮುಂಚೆ ರಷ್ಯಾದಲ್ಲಿ ಜಾರ್ ಆಡಳಿತ ವ್ಯವಸ್ಥೆ ಇತ್ತು. ಎಷ್ಟು ಕ್ರೂರಿಯಾಗಿರ್ತಕ್ಕಂಥ ಜಾರ್ ಅವರು ಜನರಿಗೆ ಯಾವುದೊಂದು ಸೌಲಭ್ಯವನ್ನು ಕೊಡದೆ ಹಿಂಸೆ ಮಾಡ್ತಾ ಇದ್ರು. ಒಂದು ತುಂಡು ಬ್ರೆಡ್ಡಿಗೋಸ್ಕರ ಜನ ಪರದಾಡ್ತಕ್ಕಂಥ ಸ್ಥಿತಿಯಲ್ಲಿದ್ದಂಥ ರಷ್ಯಾದಲ್ಲಿ ಲೆನಿನ್ ಅವರ ನೇತೃತ್ವದಲ್ಲಿ ಏನಾಯ್ತು ಅಂದ್ರೆ ಕ್ರಾಂತಿ ಆಯಿತು. 1917ರಲ್ಲಿ ಏನ್ ರಷ್ಯಾದಲ್ಲಿ ಕ್ರಾಂತಿ ಆಯಿತು, ಆ ಸಂದರ್ಭದಲ್ಲಿ ಅಲ್ಲಿಯ ರಷ್ಯಾದ ಮಹಿಳೆಯರು ತಮ್ಮ ಮೂಲಭೂತ ಸೌಲಭ್ಯಗಳನ್ನ ಕೊಡೋ ಸಲುವಾಗಿ ನಮ್ಗೆ ಬೇಕಾಗಿರ್ತಕ್ಕಂಥ ತಿಂಡಿ ತಿನಿಸುಗಳು, ಸಾಮಾನ್ಯ ಮೂಲಭೂತ ಅಗತ್ಯಗಳನ್ನು ಪೂರೈಸೋ ಸಲುವಾಗಿ ಅವರು ಜನರು ಬೀದಿಗೆ ಇಳಿದ್ರು, ಹೆಣ್ಮಕ್ಳು ವಿಶೇಷವಾಗಿ. 1917ರಲ್ಲಿ ಏನ್ ರಷ್ಯಾದ ಜನತೆ ಮಹಿಳೆಯರು ಬೀದಿಗೆ ಇಳಿದ್ರು, ಆ ಸವಿ ನೆನಪಿಗೋಸ್ಕರ ಇಲ್ಲಿ ನಾವು ಮಾರ್ಚ್ 8ನೇ ನಾವು ಮಹಿಳಾ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇದ್ದೀವಿ. ಘನತೆ, ಅವರು ಕೂಡ ತಮ್ಮದೇ ಆದಂತಹ ಒಂದು ಘನತೆಯುತವಾದಂತಹ ಜೀವನ ನಡೆಸಬೇಕು ಅನ್ನೋ ಉದ್ದೇಶ ಕೂಡ ಇದರ ಹಿನ್ನೆಲೆ ಇದೆ. ಯಾವುದೇ ರೀತಿಯ ಲಿಂಗ ತಾರತಮ್ಯ ಅನ್ನೋದು ಕೂಡ ಇರಬಾರ್ದು. ಮಹಿಳೆಯರದ್ದು ಒಂದು ಕವನ ಇದೆ, ನಡೆ ಶಿಕ್ಷಣ ಪಡೆ, ನಡೆ ಶಿಕ್ಷಣ ಪಡೆ, ಸ್ವಾವಲಂಬಿಯಾಗು, ಪರಿಶ್ರಮಿಯಾಗು, ದುಡಿದು ಜ್ಞಾನ ಗಳಿಸಿ ಸಿರಿವಂತಿಕೆಯನ್ನು ಗಳಿಸಿ. ಕಲಿಯುವ ಸುವರ್ಣಾವಕಾಶ ಇದೆ ನಿನಗೆ, ಕಲಿಯುವ ಸುವರ್ಣಾವಕಾಶ ಇದೆ ನಿನಗೆ. ಓದಿ ಜಾತಿ ಸಂಕೋಲೆಗಳನ್ನು ಭೇದಿಸುವ ನಾವು, ಓದಿ ಜಾತಿ ಸಂಕೋಲೆಗಳನ್ನು ಭೇದಿಸುವ ನಾವು. ವೈದಿಕ ಶಾಸ್ತ್ರದ ತೊಡರುಗಳ ಕಿತ್ತೆಸೆದು ನಡೆ ನಡೆ ಶಿಕ್ಷಣ ಪಡೆ, ನಡೆ ನಡೆ ಶಿಕ್ಷಣ ಪಡೆ, ವೈದಿಕ ಶಾಸ್ತ್ರದ ತೊಡರುಗಳನ್ನು ಕಿತ್ತೆಸೆದು ಶಿಕ್ಷಣವನ್ನು ಪಡೆ ಅಂತಕ್ಕಂತಹ ಮಾತನ್ನ 1840 ಅಥವಾ 50ರ ದಶಕದಲ್ಲಿಯೇ ಸಾವಿತ್ರಿಬಾಯಿ ಫುಲೆ ಅವರು ಇದ್ರ ಬಗ್ಗೆ ಒಂದು ಕರೆಯನ್ನ ನೀಡಿದ್ರು. ನಮ್ಗೆಲ್ಲ ಗೊತ್ತು, ಸಾವಿತ್ರಿಬಾಯಿ ಫುಲೆ ಅವರು 18 ಇದ್ದಾರೆ ಅಂತ ಯಾರಾದ್ರೂ ಇದ್ರೆ ಅವ್ರು ಬೇರೆ ಯಾರು ಅಲ್ಲ, ಜ್ಯೋತಿಬಾ ಫುಲೆ ಅವರು. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮನ್ ಅಂತ ಹೇಳ್ತೀವಿ, ಆದ್ರೆ ನಾವ್ ಇಲ್ಲಿ ನೋಡ್ತಾ ಇರೋದು ಬಿಹೈಂಡ್ ಸಾವಿತ್ರಿಬಾಯಿ ಫುಲೆ ಅವರು ಇವತ್ತು ಇಷ್ಟು ಮುಂದೆ ದೊಡ್ಡ ವ್ಯಕ್ತಿ ಆಗ್ತಾರೆ ಅಂದ್ರೆ ಕಾರಣ ಅವ್ರ ಗಂಡನಾಗಿರ್ತಕ್ಕಂಥ ಜ್ಯೋತಿಬಾ ಫುಲೆ ಅವರು. ಅವ್ರು ಎಷ್ಟು ಅವ್ರು ಸಹಕಾರ ಕೊಡ್ತಿದ್ರು ಅಂದ್ರೆ
ಇವರು ಸ್ವತಃ ಅಕ್ಷರ ಕಲಿತ ಮೇಲೆ ಅವರಿಗೆ ಸುಮ್ಮನೆ ಅಕ್ಷರಗಳನ್ನ ಕಲಿತ್ರೆ ಸಾಕಾಗಲ್ಲ ಅಂತ ಶಿಕ್ಷಣ ತರಬೇತಿಯನ್ನು ಕೂಡ ಕೊಡಿಸ್ತಾರೆ. ಶಿಕ್ಷಣ ತರಬೇತಿಯನ್ನು ಪಡೆದಂತ ಮೊದಲ ಮಹಿಳೆ ಯಾರಾದ್ರೂ ಇದ್ರೆ ಅವರು ಸಾವಿತ್ರಿಬಾಯಿ ಫುಲೆ ಅವರು. ಶಿಕ್ಷಣ ತರಬೇತಿಯನ್ನು ಪಡೆದಂತ ನಂತರ ಅವರು ಅಕ್ಷರ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತೇನೆ. ನಮಸ್ಕಾರ. ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಸಂಘ ರಾಜ್ಯ ಘಟಕ ಧಾರವಾಡ, ಜಿಲ್ಲಾ ಘಟಕ ಕಲಬುರಗಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾವು ಸುಮಾರು 9 ವರ್ಷದಿಂದ ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಸಂಘದಿಂದ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಂಘಟನೆಯನ್ನು ಶಿಕ್ಷಕರಿಗಾಗಿ ಹುಟ್ಟಿರ್ತಕ್ಕಂಥ ಲತಾ ಮುಳ್ಳೂರ್ ಅವರ ಒಂದು ಆಶ್ರಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಗಳಾಗಿರ್ಬೋದು, ಶಿಕ್ಷಕರ ಸಮಸ್ಯೆಗಳಾಗಿರ್ಬೋದು, ಶಿಕ್ಷಕರ ಕುತೂಹಲತೆಗಳಾಗಿರ್ಬೋದು, ಅನೇಕ ರೀತಿಯಿಂದ ನಾವು ಕೆಲಸ ಮಾಡುತ್ತಾ ಇವತ್ತಿನ ದಿವಸ ನಮ್ಮ ಒಂದು ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಸಂಘದ ಸಮಸ್ತ ಜಿಲ್ಲೆಯ ಹಾಗೂ 12 ತಾಲೂಕಿನ ಪದಾಧಿಕಾರಿಗಳಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಆಟೋಟಗಳನ್ನು ಏರ್ಪಡಿಸಿ ಮನರಂಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಇವತ್ತಿನ ದಿವಸ ನಮ್ಮ ಜಿಲ್ಲಾ ಘಟಕದಿಂದ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಮೇಡಮ್, ಒಂದು ನಿಮಿಷ. ಇದು ಹೆಣ್ಣು ಒಂದು ದೇಶದ ಕಣ್ಣು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನೀವೇನು ಅಭಿಪ್ರಾಯಗಳನ್ನು ಹೇಳ್ತೀರಿ? ಹೆಣ್ಣು ಒಂದು ದೇಶದ ಕಣ್ಣು ನಾನುಡಿಯಂತೆ ತಮಗೆಲ್ಲ ಗೊತ್ತಿರುವ ಹಾಗೆ ಹೆಣ್ಣಿನಿಂದಲೇ ಎಲ್ಲವೂ ಶ್ರೇಯಸ್ಸು ಅಂತಕ್ಕಂಥದ್ದು ಇವತ್ತಿನ ದಿವಸ ತಮಗೆಲ್ಲ ಗೊತ್ತೇ ಇದೆ. ಮನೆಗೆದ್ದು ಮಾರುಗೆದಿ ಎನ್ನುವ ಹಾಗೆ ನಮ್ಮ ಹೆಣ್ಣು ಮಕ್ಕಳು ಮನೆಯಲ್ಲಿ ಮಕ್ಕಳಿಗೆ, ಗಂಡನಿಗೆ ಹಾಗೂ ಎಲ್ಲ ಪಾಲಕ ಪೋಷಕರಿಗೆ ಆಶ್ರಯ ಮಾಡೋದ್ರ ಜೊತೆಗೆ ಇವತ್ತಿನ ದಿವಸ ಸಾಮಾಜಿಕ ಕ್ಷೇತ್ರದಲ್ಲಿ ಆಗಿರ್ಬೋದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗಿರ್ಬೋದು ತನ್ನದೇ ಆಗಿರ್ತಕ್ಕಂಥ ಕೆಲಸವನ್ನು ಮಾಡಿ ಮಹಿಳೆ ತನ್ನದೇ ಆಗಿರ್ತಕ್ಕಂಥ ಛಾಪವನ್ನು ಮುಡಿಸ್ಕೊಳ್ತಕ್ಕಂಥ ಒಂದು ಕೆಲಸ ಇವತ್ತಿನ ದಿವಸ ನಮ್ಮ ರಾಷ್ಟ್ರಪತಿ ಆಗಿರ್ತಕ್ಕಂಥ ದ್ರೌಪದಿ ಮುರ್ಮೆ ಸಾಕ್ಷಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೆಣ್ಣು ಮಕ್ಕಳು ಎಲ್ಲದರಲ್ಲಿ ಮೇಲುಗೈ ಇದೆ, ಒಳ್ಳೆ ರೀತಿಯಿಂದ ಕೆಲಸವನ್ನು ಮಾಡಿ ನಮ್ಮ ಒಂದು ಹೆಣ್ಣಿನ ಒಂದು ಒಳ್ಳೆಯ ಶ್ರೇಯಸ್ಸಿಗೆ ನಾವು ಪಾತ್ರರಾಗ್ತಾ ಇದ್ದೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತೀನಿ. ಹೆಣ್ಮಕ್ಳಿಗೆ ಶಿಕ್ಷಣ ಬಹಳ ಮುಖ್ಯ ಅಂತ ಹೇಳ್ತೀರಿ? ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಬಹಳಷ್ಟು ಮುಖ್ಯ. ಯಾಕಂತ ಕೇಳಿದ್ರೆ ಮನೆಯೇ ಮೊದಲು ಪಾಠಶಾಲೆ, ತಾಯಿಯೇ ಮೊದಲು ಗುರು ಅನ್ನುವ ಹಾಗೆ ಹೆಣ್ಣಿಗೆ ಬಹಳಷ್ಟು ಅವಶ್ಯಕವಾಗಿರ್ತಕ್ಕಂಥ ಶಿಕ್ಷಣ ಇಂದಿನ ಕಾಲದಲ್ಲಿ, ಈ ಕಲಿಯುಗದಲ್ಲಿ ಇಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರದಲ್ಲಿ ಮೇಲೂ ಕೂಡ ಇದೆ. ಹೆಣ್ಣು ಮಕ್ಕಳಿಗೆ ಶಿಕ್ಷಣದಲ್ಲಿ ಈಗ ಹುದ್ದೆಟ ಇಲ್ಲ. ಈ ಒಂದು ಕಾಲದಲ್ಲಿ ಎಲ್ಲ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೂಡ ಅಷ್ಟೇ ಮುಖ್ಯವಾಗಿದೆ. ಎಲ್ಲ ಪಾಲಕ ಪೋಷಕರು ಹೆಣ್ಣು ಮಕ್ಕಳಿಗೆ ಒಂದು ಓದಿಸ್ತಕ್ಕಂಥ ಹಾಗೂ ಶಿಕ್ಷಣ ನೀಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ದೇವಂತ ಚೌಹಾಣ್, ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಾನು ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ. ಇವತ್ತು ನಾವು ನಮ್ಮ ಒಂದು ಕಾರ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತು ನಮ್ಮ ಮಹಿಳಾ ದಿನಾಚರಣೆ ಎದಕ್ಕಪ್ಪ ಅಂತಂದರೆ, ಇವತ್ತು ನಮ್ಮ ರಾಜ್ಯ ಮಟ್ಟದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಲತಾ ಮುಳ್ಳೂರ್ ಮೇಡಮ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಸಂಘ ನಡೀತಾ ಇದೆ. ನಮ್ಮ ಸಂಘದ ಅಡಿಯಲ್ಲಿ ನಾವು ಸರ್ಕಾರಿ ಮಹಿಳಾ ನೌಕರರಿಗೆ ಅಗತ್ಯ ಇರತಕ್ಕಂಥ ಶಿಶುಪಾಲನೆ ರಜೆ ಇರ್ಬೋದು, ಋತುಚಕ್ರ ಇರ್ಬೋದು, ಇವೆಲ್ಲವನ್ನ ನಮ್ಮ ಸಂಘದ ಹೋರಾಟದಿಂದ ಸಿಕ್ಕಿರೋದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಾವು ಮಹಿಳಾ ಸಂಘ ಅಂತಂದರೆ ನಾವು ಕೇವಲ ಸಂಘಟನೆಗಳಿಗೆ ಮಾತ್ರ ಅಲ್ಲ, ನಾವು ಶಿಕ್ಷಕಿಯರ ಸಮಸ್ಯೆಗಳನ್ನು ಸ್ಪಂದಿಸುವುದು, ಜೊತೆಗೆ ತರಗತಿ ಕೋಣೆಯಲ್ಲಿ 4 ಮಧ್ಯಗಳ ನಡುವೆ ಇರ್ತಕ್ಕಂಥ ಮಕ್ಕಳನ್ನ ನಾವು ಪ್ರೇರೇಪಿಸ್ತಕ್ಕಂಥ ಕೆಲಸ ನಮ್ಮ ಶಿಕ್ಷಕರು ಇವತ್ತು ಮಾಡ್ತಾ ಇದ್ದಾರೆ. ಮೊದಲು ಕಾರ್ಯ, ನಂತರ ಸಂಘದ ಕೆಲಸ ಅಂತೇಳಿ ನಾವೆಲ್ಲ ಶಿಕ್ಷಕಿಯರು ಮೊದಲ ಪಾಠವನ್ನು ಮಾಡಿ ನಂತರ ಸಂಘದ ಕೆಲಸದಲ್ಲಿ ತೊಡಗಿರ್ತೀವಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಜಯವಾಗಲಿ ಸಾವಿತ್ರಿಬಾಯಿ ಫುಲೆ ಅವರಿಗೆ ಜಯವಾಗಲಿ. ಕಾರ್ಯಕ್ರಮದಲ್ಲಿ ಮಹಿಳೆಯರು ಮತ್ತು ಶಿಕ್ಷಕಿಯರು ಬಹುಸಂಖ್ಯೆಯಲ್ಲಿ ಭಾಗವಹಿಸಿದ್ದು, ಮಹಿಳಾ ದಿನಾಚರಣೆ ಪ್ರಯುಕ್ತವಾಗಿ ಹಲವು ಮನರಂಜನಾ ಆಟೋ ಪಾಠಗಳನ್ನು ಕೂಡ ಏರ್ಪಡಿಸಲಾಗಿದೆ. ವಿವಿಧ ಸ್ಪರ್ಧೆಯಲ್ಲಿ ಗೆದ್ದ ಶಿಕ್ಷಕಿಯರು ಹಾಗೂ ಮಹಿಳೆಯರಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ವಿತರಣೆ ಮಾಡಲಾಗಿದೆ. ಇದೇ ವೇಳೆ ಪತ್ರಕರ್ತರು ಆದ ಶಶಿಕಾಂತ್ ಮಡಿವಾಳ ಅವರಿಗೆ ವೇದಿಕೆಯ ಮೇಲೆ ವಿಶೇಷ ಸನ್ಮಾನ ನೆರವೇರಿಸಲಾಗಿದೆ. ಜೊತೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಲ್ಲನಗೌಡ ಪ್ರತಿಮೆದಾರರು ಅವರಿಗೂ ಕೂಡ ಗೌರವ ಸಮರ್ಪಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು, ಶಿಕ್ಷಕಿಯರು, ಸಂಘಟನಾ ಕಾರ್ಯಕರ್ತರು, ಹೋರಾಟಗಾರರು ಮತ್ತು ಗಣ್ಯರು ಉಪಸ್ಥಿತರಿದ್ದು ಮಹಿಳಾ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ಶಶಿಕಾಂತ್ ಮಡಿವಾಳ, ಟಿವಿ 20 ಕನ್ನಡ, ಕಲಬುರಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.